ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಫ್ಘಾನಿಸ್ತಾನ ಪಾಕಿಸ್ತಾನದ ಮಧ್ಯೆ ಸಂಘರ್ಷ ಪರಾಕಾಷ್ಠೆಗೆ ತಲುಪಿದೆ. ಅಫ್ಘಾನಿಸ್ತಾನ ಪಾಕಿಸ್ತಾನದ ವಿರುದ್ಧ ಯುದ್ಧೋನ್ಮಾದದಲ್ಲಿದೆ, ಆಕ್ರಮಣಕಾರಿ ಧೋರಣೆಯಲ್ಲಿದೆ. ಆದರೆ ಪಾಕಿಸ್ತಾನ ನಿತ್ರಾಣಗೊಂಡಂಥ ಸ್ಥಿತಿಯಲ್ಲಿದೆ. ಏಕೆಂದರೆ ಅಲ್ಲಿರುವಂಥ ಸೋಷಿಯಲ್ ಕ್ರೈಸಿಸ್, ಪೊಲಿಟಿಕಲ್ ಕ್ರೈಸಿಸ್, ಫಿನಾನ್ಷಿಯಲ್ ಕ್ರೈಸಿಸ್ ಇದು ಯಾವುದನ್ನು ತಡ್ಕೊಳ್ಳಿಕ್ಕೆ ಆಗಲಾರದಂಥ ನಿರ್ಜೀವ ಸ್ಥಿತಿಗೆ ಬಂದು ತಲುಪಿದೆ. ವಿಷಯ ಏನು? ವಿಷಯ ಅಫ್ಘಾನಿಸ್ತಾನದಲ್ಲಿ ಒಂದು ನದಿ ಹರಿಯುತ್ತೆ. ನದಿಯ ಹೆಸರು ಕುನ್ನಡ್ ರಿವರ್ ಅಂತ. ಈ ಕುನ್ನಡ್ ರಿವರು ಪಾಕಿಸ್ತಾನದ ಮೂಲಕ ಹಾದು ಹೋಗುತ್ತೆ. ಪಾಕಿಸ್ತಾನದಲ್ಲಿ ಅದಕ್ಕೆ ಚಿತ್ರಾಲ್ ಅಂತಾರೆ, ಚಿತ್ರಾಲ್ ನದಿ ಅಂತ ಕರೀತಾರೆ. KPK ಮೂಲಕ ಹಾಸಿ ಹೋಗುತ್ತೆ. ಈ ನದಿಗೆ ಈ ಅಫ್ಘಾನಿಸ್ತಾನದಲ್ಲಿ ಒಂದು ಡ್ಯಾಮ್ ಕಟ್ಟಲಿಕ್ಕೆ ತಯಾರಿ ನಡೀತಾ ಇದೆ. ಆ ಕಾಂಟ್ರಾಕ್ಟನ್ನು ಭಾರತ ದೇಶದ ಒಂದು ಕಂಪನಿಗೆ ನೀಡಿದೆ ಅಫ್ಘಾನಿಸ್ತಾನದ ಸರ್ಕಾರ. ಯಾವಾಗ ಈ ರೀತಿ ಅಫ್ಘಾನಿಸ್ತಾನ ಒಂದು ಡ್ಯಾಮನ್ನು ಕಟ್ಟುವಂಥ ತಯಾರಿಯನ್ನು ಮಾಡಿಕೊಳ್ಳುತ್ತೋ ಪಾಕಿಸ್ತಾನ ವ್ಯಗ್ರಗೊಂಡು ಬಿಡುತ್ತೆ. ಈ ರೀತಿ ನೀವು ಡ್ಯಾಮ್ ಕಟ್ಟುವ ಹಾಗಿಲ್ಲ, ನಮಗೆ ಬರುವಂಥ ನೀರಿಗೆ ನೀವು ಅಡ್ಡಗಾಲಾಗ್ತಾ ಇದ್ದೀರಿ, ಇದು ಸರಿಯಲ್ಲ ಅಂತ ಹೇಳುತ್ತೆ. ಅಫ್ಘಾನಿಸ್ತಾನ ಹೇಳುತ್ತೆ, ನೀವು ಈ ರೀತಿ ನಾವು ಮೊದಲೇ ಮಾಡ್ಕೊಂಡಿರುವಂಥ ಒಪ್ಪಂದ ಇದು, ನೀವು ಈ ರೀತಿ ನೀರು ಬಿಡಬಾರ್ದು ಅಂತ ಎಲ್ಲಿಯೂ ನಮಗೆ ಒಪ್ಪಂದದಲ್ಲಿ, ದೋಹಾದಲ್ಲಿ ನಡೆದಂಥ ಒಪ್ಪಂದದ ಸಂದರ್ಭದಲ್ಲಿ ಇದು ಯಾವುದೂ ಪ್ರಸ್ತಾಪವನ್ನೇ ಮಾಡಿಲ್ಲ, ಆದ್ದರಿಂದ ನಾವು ಡ್ಯಾಮನ್ನು ಕಟ್ತೀವಿ ಅಂತ. ಪಾಕಿಸ್ತಾನದ ಸ್ಥಿತಿ ಹೇಗಾಗಿದೆ ಅಂದರೆ, ಈಗ ಅಫ್ಘಾನಿಸ್ತಾನದ ವಿರುದ್ಧ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಪಾಕಿಸ್ತಾನ ಯಾವ ರೀತಿ ಸೇಡು ತೀರಿಸ್ಕೋತಾ ಇದೆ ಅಂತಂದರೆ, ಅಫ್ಘಾನಿಸ್ತಾನದವರ ಯಾರು ಬಂದು ಉಳ್ಕೊಂಡಿದ್ರೋ ಇಲ್ಲಿ ಪಾಕಿಸ್ತಾನದಲ್ಲಿ ಇದ್ದಾರೋ ಅಫ್ಘಾನಿಗಳು, ಅವ್ರನ್ನೆಲ್ಲ ಒಕ್ಕಲೆಬ್ಬಿಸುವ ಕೆಲಸವನ್ನು, ಲಕ್ಷೋಪಲಕ್ಷ ಜನರನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡ್ತಾ ಇದೆ. ಅಲ್ಲಿ ಸುಮಾರು 40 ವರ್ಷ, 30-20 ವರ್ಷದಿಂದ ಅಲ್ಲಿ ಯಾರ್ಯಾರು ಅಫ್ಘಾನಿಸ್ತಾನದಿಂದ ಬಂದು ಪಾಕಿಸ್ತಾನದಲ್ಲಿ ನೆಲೆಯೂರಿದ್ರೋ ಅವ್ರು ನಿರಾಶ್ರಿತರನ್ನಾಗಿ ಮಾಡಿ ಅವರನ್ನು ವಾಪಸ್ ಕಳಿಸ್ತಾ ಇದೆ. ಬರೀ ವಾಪಸ್ ಕಳಿಸ್ತಾ ಇಲ್ಲ, ಅಷ್ಟೇ ಅಲ್ಲ, ಯಾರು ಇಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿದ್ರೋ ಅವರ ಆಸ್ತಿ ಕೂಡ ಮಾರಾಟ ಮಾಡಿ ಆ ದುಡ್ಡನ್ನು ತೆಗೆದುಕೊಂಡು ಅಫ್ಘಾನಿಸ್ತಾನಕ್ಕೆ ವಾಪಸ್ ಹೋಗುವ ಹಾಗಿಲ್ಲ ಗಡಿಯ ಮೂಲಕ. ಅಷ್ಟೇ ಅಲ್ಲ, ತಮ್ಮ ಜಾನುವಾರುಗಳೇನಿದಾವೆ ಆ ಜಾನುವಾರುಗಳನ್ನು ವಾಪಸ್ ತೆಗೆದುಕೊಂಡು ಹೋಗಲಿಕ್ಕೆ ಪಾಕಿಸ್ತಾನ ಸರ್ಕಾರ ಬಿಡ್ತಾ ಇಲ್ಲ. ಇಂಥದ್ದೊಂದು ಬಿಕ್ಕಟ್ಟನ್ನು ಸ್ವತಃ ಪಾಕಿಸ್ತಾನ ಅಲ್ಲಿ ನಿರ್ಮಾಣ ಮಾಡಿದೆ. ಸ್ಥಿತಿ ಉಲ್ಬಣ ಆಗಲಿಕ್ಕೆ ಕಾರಣೀಭೂತ ಆಗಿದೆ. ಹಾಗಾದರೆ ಅಫ್ಘಾನಿಸ್ತಾನ ಏನು ಮಾಡ್ತಾ ಇದೆ? ಅಫ್ಘಾನಿಸ್ತಾನ ಏನು ಮಾಡ್ತಾ ಇದೆ ಅಂದರೆ, ಯಾವ ಪಾಕಿಸ್ತಾನದ ಒಳಗಡೆ ಅರಾಜಕತೆ ಸೃಷ್ಟಿ ಮಾಡುವಂಥ ತೆಹರೀಕೆ ತಾಲಿಬಾನ್ ಪಾಕಿಸ್ತಾನ ಅಂತ ಇದೆಯಲ್ಲ, ಅದಕ್ಕೆ ಅಮೇರಿಕದವರು ಏನು ಶಸ್ತ್ರಾಸ್ತ್ರಗಳನ್ನ ಬಿಟ್ಟು ಹೋಗಿದ್ರೋ ಅಷ್ಟು ಶಸ್ತ್ರಾಸ್ತ್ರಗಳನ್ನ, ಸರಂಜಾಮುಗಳನ್ನು ಅವರಿಗೆ ಕೊಟ್ಟುಬಿಟ್ಟಿದೆ. ಈಗ ತೆಹರೀಕೆ ತಾಲಿಬಾನ್ ಪಾಕಿಸ್ತಾನ ಏನಿದೆ, TTP ಏನಿದೆ, ಅದು ಪಾಕಿಸ್ತಾನದಲ್ಲಿ ಇನ್ನಿಲ್ಲದ ಹಾಗೆ ಉಗ್ರ ಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಈ ಉಗ್ರ ಚಟುವಟಿಕೆಗಳಿಗೆ ಅಮೇರಿಕೆಯ ಈ ರೀತಿಯಾದಂಥ ಸುಸಜ್ಜಿತವಾದಂಥ ಅತ್ಯಾಧುನಿಕವಾದಂಥ ಆರ್ಮ್ಸ್ ಹೇಗೆ ಸಿಕ್ಕಿದೆ ಹೇಳಿ ನೀವು ಅಂತ ಅಫ್ಘಾನಿಸ್ತಾನಕ್ಕೆ ಕೇಳಲಿಕ್ಕೆ ಶುರು ಮಾಡಿದೆ ಪಾಕಿಸ್ತಾನ. ಅಫ್ಘಾನಿಸ್ತಾನ ಹೇಳುತ್ತೆ, ನೋಡಿ ನೀವೇ ಪೋಷಿಸಿರುವಂಥ ಉಗ್ರಗಾಮಿ ಸಂಘಟನೆಗಳಿವೆಲ್ಲ ಪಾಕಿಸ್ತಾನದಲ್ಲಿ, ಒಂದಲ್ಲ ಎರಡಲ್ಲ 10 ಉಗ್ರಗಾಮಿ ಸಂಘಟನೆಗಳಿದ್ದಾವೆ. ಆ ಸಂಘಟನೆಗಳನ್ನ ಪೋಷಿಸಿಕೊಂಡು ಬಂದದ್ದೇ ಪಾಕಿಸ್ತಾನ. ಈಗ ಅದೇ ಪಾಕಿಸ್ತಾನದ ವಿರುದ್ಧ ಅವರು ಈ ರೀತಿಯಾದಂಥ ದಾಳಿಯನ್ನು ಮಾಡ್ತಾ ಇದ್ದಾರೆ. ನಿಮ್ಮ ದೇಶದ ಒಳಗಡೆ ಇರುವ ಜನರೇ ನಿಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಈ ತೆಹರೀಕೆ ತಾಲಿಬಾನ್ ಪಾಕಿಸ್ತಾನದಲ್ಲಿ ಒಬ್ಬನೇ ಒಬ್ಬ ಅಫ್ಘಾನಿ ಉಗ್ರ ಕೂಡ ಇಲ್ಲ, ಆದ್ದರಿಂದ ನಮ್ಮ ಮೇಲೆ ನೀವು ಯಾವುದೇ ರೀತಿಯ ಆರೋಪವನ್ನು ಮಾಡುವ ಹಾಗಿಲ್ಲ ಅಂತ ಅಫ್ಘಾನಿಯ ತಾಲಿಬಾನ್ ಸರ್ಕಾರ ಹೇಳ್ತಾ ಇದೆ. ತಾಲಿಬಾನಿಗಳಿಗೆ ಯುದ್ಧ ಮಾಡೋದು ದೊಡ್ಡ ವಿಷಯ ಅಲ್ಲವೇ ಅಲ್ಲ. ಅವರು ಯುದ್ಧ ಮಾಡಿಕೊಂಡೇ ಜೀವನ ಮಾಡ್ಕೊಂಡು ಬಂದದ್ದು. 20 ವರ್ಷಗಳ ಕಾಲ ನಿರಂತರವಾಗಿ ಅಮೆರಿಕ ಈ ಸೇನೆ ಏನಿದೆ ಅದರ ವಿರುದ್ಧ ಹೋರಾಟ ಮಾಡಿಕೊಂಡು ಕೊನೆಗೆ ಅಲ್ಲಿ ಸರ್ಕಾರ ನಿರ್ಮಾಣ ಮಾಡಿತ್ತು. ಇದನ್ನು ಪೋಷಿಸಿಕೊಂಡು ಬಂದವರು ಯಾರು? ತಾಲಿಬಾನಿಗಳನ್ನು ಪೋಷಿಸಿಕೊಂಡು ಬಂದದ್ದು ಪಾಕಿಸ್ತಾನಿ ಸರ್ಕಾರ. ಈ ಪಾಕಿಸ್ತಾನಿ ಸರ್ಕಾರವೇ ಇವತ್ತು ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ಸರ್ಕಾರ ಆಗಲಿಕ್ಕೆ ಕಾರಣೀಭೂತ ಆಗಿದ್ದು. ಈಗ ಅಂಥ ತಾಲಿಬಾನಿ ಸರ್ಕಾರದ ವಿರುದ್ಧ ಪಾಕಿಸ್ತಾನ ಮಾತಾಡ್ತಾ ಇದೆ. ನೋಡಿ ಕರ್ಮ ಸಿದ್ಧಾಂತ ಹೇಗಿದೆ ಅಂದರೆ, ಯಾವ ಉಗ್ರರನ್ನು ಉಳಿಸಿ ಬೆಳೆಸಿ ಪೋಷಿಸಿರುವಂಥ ಪಾಕಿಸ್ತಾನ ಇದೆ, ಅಂಥ ಉಗ್ರರ ವಿರುದ್ಧ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಒದಗಿ ಬಂದಿದೆ. ಯಾವ ಸರ್ಕಾರ ರಚನೆಗೆ, ತಾಲಿಬಾನಿ ಸರ್ಕಾರ ರಚನೆಗೆ ಅಫ್ಘಾನಿಸ್ತಾನದಲ್ಲಿ ಕಾರಣೀಭೂತ ಆಯಿತು ಪಾಕಿಸ್ತಾನ, ಯಾವ ಇಮ್ರಾನ್ ಖಾನ್ ಅಲ್ಲಿ ಸರ್ಕಾರ ರಚನೆಗೆ ಇಮ್ರಾನ್ ಖಾನ್ ಅಲ್ಲಿ ಪೌರೋಹಿತ್ಯ ವಹಿಸಿಕೊಂಡಿದ್ರು, ಅಂಥ ಇಮ್ರಾನ್ ಖಾನ್ ಇವತ್ತು ಜೈಲಿನಲ್ಲಿದ್ದಾರೆ. ಪಾಕಿಸ್ತಾನ ಸರ್ಕಾರ
ನಮಗೆ ಇವತ್ತು ತಾಲಿಬಾನಿ ಸರ್ಕಾರ ನಮಗೆ ತಾಪತ್ರೆ ಉಂಟು ಮಾಡ್ತಾ ಇದೆ, ನಮ್ಮಲ್ಲಿ ಉಗ್ರಗಾಮಿ ಚಟುವಟಿಕೆ ಕಾರಣೀಭೂತ ಆಗಿದೆ ಅಂತ ರೋದನೆಯನ್ನು ಮಾಡಿದರೆ ಕೇಳಲಿಕ್ಕೆ ಯಾರು ಸಿದ್ಧರಿದ್ದಾರೆ? ಈ ಮಧ್ಯೆ ಆಸಿಮ್ ಮುನೀರ್ ಹೋಗಿ 1 ವಾರ ಕಾಲ ಅಮೆರಿಕದಲ್ಲಿ ಕೂತ್ಕೊಂಡಿದ್ದರು. ಅಮೆರಿಕದಲ್ಲಿ ಕೂತ್ಕೊಂಡು ಹೇಗಾದರೂ ನಮಗೆ ಸಹಾಯ ಮಾಡಿ, ನಾವು ಭಾಳ ಬಿಕ್ಕಟ್ಟಿನಲ್ಲಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಯಾವುದೇ ರೀತಿಯಿಂದ ಪಾಕಿಸ್ತಾನಕ್ಕೆ ಸಹಾಯ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅಮೆರಿಕ ಸರ್ಕಾರ ಇವ್ರಿಗೆ ಯಾವುದೇ ರೀತಿಯಾದಂಥ ಆರ್ಥಿಕ ನೆರವನ್ನು ನೀಡಲಿಕ್ಕೆ ನಿರಾಕರಣೆ ಮಾಡಿತು. ಅದರ ಮಧ್ಯೆ ಒಂದು ಬೆಳವಣಿಗೆ ಆಯಿತು. ಏನು? ಆಸಿಮ್ ಮುನೀರ್ ಅಮೆರಿಕದಲ್ಲಿದ್ದಾಗ ಅಮೆರಿಕೆಯ ಜೋ ಬೈಡೆನ್ ಸರ್ಕಾರ ಭಾರತದ ಗಣತಂತ್ರ ದಿವಸಕ್ಕೆ, ರಿಪಬ್ಲಿಕ್ ಡೇಗೆ, ಜನವರಿ 26ಕ್ಕೆ ಬರಲಿಕ್ಕೆ ನಿರಾಕರಣೆಯನ್ನು ಮಾಡ್ತಾರೆ. ಆದರೆ ವಿಚಿತ್ರ ಏನಂದರೆ, ಈಗಾಗಿರುವಂಥ ಇನ್ನೊಂದು ಭಾಳ ದೊಡ್ಡದಾದಂಥ ಬೆಳವಣಿಗೆ ಏನಂದರೆ, ಅಮೇರಿಕೆಯ ಸಮೀಕ್ಷೆಗಳೇನು ಹೇಳ್ತಾ ಇದ್ದಾವೆ ಅಂದರೆ, ಭಾರತ ಸರ್ಕಾರದ ಕುರಿತಂಥ ಸಮೀಕ್ಷೆಗಳೇನು ಹೇಳ್ತಾ ಇದ್ದಂತೆ 2024 ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಥಂಬಿಂಗ್ ಮೆಜಾರಿಟಿಯಿಂದ ಬರುತ್ತೆ. 2014 ಮತ್ತು 19ಕ್ಕಿಂತ ಹೆಚ್ಚಿನ ಸೀಟುಗಳನ್ನು ನರೇಂದ್ರ ಮೋದಿ ಸರ್ಕಾರ ಈ ಬಾರಿ ಪಡೆಯುತ್ತೆ. ಮತ್ತು ಅವರು ಏನು ಅಜೆಂಡಾಗಳಿದ್ದಾವೆ, ಯಾವುದೇ ವಿರೋಧ ಪಕ್ಷದ ತಾಪತ್ರೆ ಇಲ್ಲದೆ ಎಲ್ಲವನ್ನೂ ಸಾಕಾರಗೊಳಿಸಲಿಕ್ಕೆ, ಅನುಷ್ಠಾನಗೊಳಿಸಲಿಕ್ಕೆ 2024 ಚುನಾವಣೆಯಲ್ಲಿ ಸಾಧ್ಯ ಆಗತ್ತೆ ಅನ್ನುವಂಥ ವರದಿಗಳು, ಸಮೀಕ್ಷೆಗಳು ಅಮೆರಿಕೆಯ ಸರ್ಕಾರಕ್ಕೆ ಬಂದಿದ್ದಾವೆ, ಮಾಹಿತಿಗಳು ಲಭ್ಯ ಆಗಿದ್ದಾವೆ. ಅಮೆರಿಕೆಯಲ್ಲಿ ಇದು ಹೆಚ್ಚು ಪ್ರಚಲಿತವಾಗಿವೆ. ಜೋ ಬೈಡನ್ ಜನವರಿ 26ಕ್ಕೆ ಬರುವುದಿಲ್ಲ ಅಂದದ್ದು ಭಾಳ ದೊಡ್ಡದಾದಂಥ ಕಂಟಕಪ್ರಾಯ ಆಗತ್ತೆ, ಅವರ ತಪ್ಪು ತೀರ್ಮಾನ ಆಗತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದ್ದಾವೆ. ಆಸಿಮ್ ಮುನೀರ್ ವಾಪಸ್ ಮತ್ತೆ ಪಾಕಿಸ್ತಾನಕ್ಕೆ ಬಂದಿದ್ದಾರೆ, ಬರಿಗೈಯಲ್ಲಿ ಬಂದಿದ್ದಾರೆ. ಒಂದು ಕಡೆ ಅಫ್ಘಾನಿಸ್ತಾನದಿಂದ ಉಂಟಾಗ್ತಾ ಇರುವಂಥ ತಾಪತ್ರಯ, ಮತ್ತೊಂದು ಪಾಕಿಸ್ತಾನದ ಒಳಗಡೆ ಉಂಟಾಗಿರುವಂಥ ಅರಾಜಕತೆಯ ಮಧ್ಯೆ ಪಾಕಿಸ್ತಾನ ಚುನಾವಣೆಯನ್ನು ಎದುರಿಸಬೇಕಾದಂಥ ಸಂದರ್ಭ ಒದಗಿ ಬಂದಿದೆ. ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ದಯವಿಟ್ಟು ಬೆಂಗಾವಲಾಗಿ. ನಿಮ್ಮ ಸಹಾಯ, ನಿಮ್ಮ ಸಹಕಾರ ಇಲ್ಲದೆ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ. ನಮಸ್ಕಾರ.